परम शांति बेहद की परम 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 महाशांति महाशांति है, महाशांति है, महाशांति। ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಈ ಸಂಕಲ್ಪವನ್ನು ಮಾಡುತ್ತೀರಿ. ಪರಂ ಶಾಂತಿ, ಪರಂ ಶಾಂತಿ, ಪರಂ ಶಾಂತಿ. ಈ ಮಹಾಮಂತ್ರವನ್ನು ಜಪಿಸುತ್ತಾ ಆತ್ಮಸ್ವರೂಪದಲ್ಲಿರಿ. ನಿಮ್ಮೊಳಗಿನ ಆತ್ಮಚೇತನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ. ನಿಮ್ಮೊಳಗೆ ಏಳುತ್ತಿರುವ ಸಂಕಲ್ಪ ವಿಚಾರಗಳನ್ನು ನಿಲ್ಲಿಸಿ ಅವುಗಳತ್ತ ಗಮನ ಕೊಡದಿರಿ. ಮನದಲ್ಲಿ ಏಳುತ್ತಿರುವ ಎಲ್ಲ ವಿಚಾರಗಳು, ಸಂಕಲ್ಪಗಳು, ತರ್ಕ ವಿತರ್ಕ ಎಲ್ಲದಕ್ಕೂ ವಿರಾಮ ಹಾಕಿ ಪರಂ ಶಾಂತಿ, ಪರಂ ಶಾಂತಿ. ಈಗ ನಿಮ್ಮ ಆತ್ಮಶಕ್ತಿಯು ಒಂದು ದಿವ್ಯ ಶಕ್ತಿಯಾಗಿ ವೃದ್ಧಿಸುತ್ತಿದೆ. ಪರಂ ಶಾಂತಿ, ಪರಮ ಶಾಂತಿ. ಪದೇ ಪದೇ ಉಚ್ಚರಿಸುತ್ತಿರಿ ಪರಂ ಶಾಂತಿ. ಮನದಾಳದಿಂದ ಪರಂ ಶಾಂತಿ, ಪರಂ ಶಾಂತಿ. ನಿಮ್ಮನ್ನು ನೀವು ಈಗ ಪರಂ ಶಾಂತಿಯಲ್ಲಿ ಸ್ಥಿತವಾಗಿರುವುದನ್ನು ಕಾಣಿ. ನಿಮ್ಮ ಮನಸ್ಸು ಈಗ ಸಂಪೂರ್ಣ ಶಾಂತ ಸ್ಥಿತಿಗೆ ಬಂದಿದೆ. ಯಾವುದೇ ರೀತಿಯ ಸಂಕಲ್ಪಗಳು ಏಳುತ್ತಿಲ್ಲ. ಪರಮ ಶಾಂತಿಯಲ್ಲಿದ್ದೀರಿ. ನಾನು ಈ ಶರೀರವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ಚಿತ್ತವೂ ಅಲ್ಲ, ಅಹಂಕಾರವೂ ಅಲ್ಲ. ನಾನೊಂದು ಶುದ್ಧ ಚೈತನ್ಯ ಆತ್ಮವಾಗಿದ್ದೇನೆ, ಬೇಹದ್ನ ಆತ್ಮವಾಗಿದ್ದೇನೆ. ಪರಂ 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 ಮಹಾನ್ ಆತ್ಮವಾಗಿದ್ದೇನೆ, ಪರಂ ಆತ್ಮವಾಗಿದ್ದೇನೆ. ಇದರ ಮೇಲೆ ನಿಮಗೆ ಎಷ್ಟು ನಿಶ್ಚಯ ಬುದ್ಧಿ ಇರುತ್ತದೆಯೋ ಅಷ್ಟು ಪರಮ ಶಾಂತಿ ಸಿಗುತ್ತಾ ಹೋಗುತ್ತದೆ. ಇದರಿಂದ ಪರಮ ಶಾಂತಿಯ ವೈಬ್ರೇಷನ್ ಇನ್ನಷ್ಟು ತೀವ್ರಗತಿಯಲ್ಲಿ ಎಲ್ಲೆಡೆ ಹರಡಲು ಸಾಧ್ಯವಾಗುತ್ತದೆ. ದೇಹಭಾವದಿಂದ ಹೊರಬನ್ನಿ. ಆತ್ಮಸ್ವರೂಪದಲ್ಲಿ ನೆಲೆಯಾಗಿ. ನಮ್ಮ ಹಣೆಯ ಮಧ್ಯಭಾಗದಲ್ಲಿ, ಭ್ರುಕುಟಿಯ ಮಧ್ಯಭಾಗದಲ್ಲಿ ಆತ್ಮನನ್ನು ನೋಡಬೇಕು. ಆತ್ಮ ಪಾಯಿಂಟ್ ಆಫ್ ಲೈಟ್ ಹಣೆಯ ಮಧ್ಯಭಾಗದಲ್ಲಿ ಆತ್ಮನನ್ನು ನೋಡುತ್ತಿರಿ. ಆತ್ಮದ ಚೈತನ್ಯ ಶಕ್ತಿಯನ್ನು ನೋಡಿ. ಈ ಶಕ್ತಿಯೇ ಶರೀರವನ್ನು, ಮನಸ್ಸನ್ನು, ಬುದ್ಧಿಯನ್ನು ನಡೆಸುತ್ತಿದೆ. ಇಂದ್ರಿಯಕ್ಕಿಂತಲೂ ಶ್ರೇಷ್ಠವಾದದ್ದು ಮನಸ್ಸು.
ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿ, ಬುದ್ಧಿಗಿಂತಲೂ ಸರ್ವಶ್ರೇಷ್ಠ ಆತ್ಮ. ಆತ್ಮ ಸತ್ಯ ಸ್ವರೂಪವಾಗಿದೆ, ಕಲ್ಯಾಣ ಸ್ವರೂಪವಾಗಿದೆ. ಆತ್ಮವು ಶಾಶ್ವತವಾಗಿದೆ, ಅಮರವಾಗಿದೆ. ನಿಮ್ಮೆಲ್ಲ ಗಮನ ನಿಮ್ಮ ಆತ್ಮನ ಮೇಲೆ ಕೇಂದ್ರೀಕರಿಸುತ್ತಾ ಆತ್ಮನಿಂದ ಪ್ಯೂರ್ ವೈಟ್ ಲೈಟ್ ಹೊರಸೂಸುತ್ತಿರುವುದನ್ನು ವಿಶ್ವಲೈಸ್ ಮಾಡಿ. ಪರಮ ಪವಿತ್ರ ಪರಮ ಪ್ರಕಾಶ ಎಲ್ಲೆಡೆ ತುಂಬಿಕೊಳ್ಳುತ್ತಿದೆ. ಈ ದಿವ್ಯ ಬೆಳಕಿನ ಶಕ್ತಿ, ಎನರ್ಜಿ ಶರೀರದ ಒಂದೊಂದು ಕಣ ಕಣದಲ್ಲೂ ರೋಮ ರೋಮದಲ್ಲೂ ಹರಡುತ್ತಿದೆ. ಆತ್ಮನಿಂದ ಹೊರಸೂಸುತ್ತಿರುವ ದಿವ್ಯ ಬೆಳಕು ಎಲ್ಲೆಡೆ ಹರಡುತ್ತಿದೆ. ಪರಮ ಶಾಂತಿಯ ಪರಮ ಎನರ್ಜಿ ಎಲ್ಲೆಡೆ ಹರಡುತ್ತಿದೆ. ನಿಮ್ಮ ಸುತ್ತಲೂ ಒಂದು ದಿವ್ಯ ಪ್ರಕಾಶದ ಗೋಳವನ್ನು ನೋಡಿ. ನನ್ನ ಆಭಾಮಂಡಲದಿಂದ ನಿರಂತರವಾಗಿ ವೈಟ್ ಲೈಟ್ ಹಾಗೂ ಪರಮ ಶಾಂತಿಯ ದಿವ್ಯ ತರಂಗಗಳು ಹೊರಸೂಸುತ್ತಿವೆ. ನಾನು ಆತ್ಮ ಪರಮ ಶಾಂತಿಯಲ್ಲಿದ್ದೇನೆ ಹಾಗೂ ನಿರಂತರವಾಗಿ ಪರಮ ಶಾಂತಿಯ ತರಂಗಗಳನ್ನು, ಪರಮ ಶಾಂತಿಯ ಶಕ್ತಿಯನ್ನು ಸಂಪೂರ್ಣ ವಾಯುಮಂಡಲದಲ್ಲಿ ಹರಡುತ್ತಿದ್ದೇನೆ. ನಾನು ಆತ್ಮ ಸಂಪೂರ್ಣವಾಗಿ ಜೀವನ್ಮುಕ್ತವಾಗಿದ್ದೇನೆ. ನಾನು ಆತ್ಮ ಎಲ್ಲ ಬಂಧನಗಳಿಂದ ಮುಕ್ತವಾಗಿದ್ದೇನೆ. ನಾನು ಆತ್ಮ ಎಲ್ಲ ಅಭಾವ ಪ್ರಭಾವಗಳಿಂದ ಮುಕ್ತವಾಗಿದ್ದೇನೆ. ನಾನು ಆತ್ಮ ಪವರ್ಫುಲ್ ಸ್ಥಿತಿಯಲ್ಲಿ ನೆಲೆಸಿದ್ದೇನೆ. ನನ್ನ ಆತ್ಮಿಕ ಶಕ್ತಿಯನ್ನು ಪರಮಶಾಂತಿಯ ವೈಬ್ರೇಷನ್ನಿಂದ ನಿರಂತರವಾಗಿ ಸುತ್ತಲೂ ಹರಡುತ್ತಿದ್ದೇನೆ. ನಿರಂತರವಾಗಿ ನನ್ನ ಆತ್ಮನ ಶಕ್ತಿಯ ಕ್ಷೇತ್ರದಲ್ಲಿ ಪರಮಶಾಂತಿಯು ತುಂಬಿಕೊಂಡಿದೆ. ವಾಯುಮಂಡಲದ ಕಣಕಣದಲ್ಲಿ ಪರಮ ಶಾಂತಿಯ ಅನುಭೂತಿಯನ್ನು ಮಾಡಿಕೊಳ್ಳಿ. ವಾಯುಮಂಡಲ ಪರಮ ಶಾಂತವಾಗಿದೆ. ಪ್ರಕೃತಿಯು ಪರಮ ಶಾಂತಿಯಿಂದ ತುಂಬಿದೆ. ನನ್ನ ಆತ್ಮನ ದಿವ್ಯ ಪ್ರಕಾಶದಿಂದ ಸುತ್ತಮುತ್ತಲಿನ ವಾಯುಮಂಡಲ ಪರಮ ಶಾಂತಿಯಿಂದ ತುಂಬಿಕೊಳ್ಳುತ್ತಿದೆ. ನಾನು ಆತ್ಮ ಪವರ್ಫುಲ್ ಸ್ಥಿತಿಯಲ್ಲಿ ನೆಲೆಸಿದ್ದೇನೆ. ನಾನು ಆತ್ಮ ನಿರಂತರವಾಗಿ ಪರಮ ಪ್ರಕಾಶ, ಪರಮ ಶಾಂತಿ, ಪರಮ ಆನಂದ, ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ತುಂಬುತ್ತಿದ್ದೇನೆ. ಬೇಹದ್ ಕೆ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ. ನಾನು ಆತ್ಮ. ನನ್ನಲ್ಲಿ ಕೋಟಿ ಸೂರ್ಯರ ಪ್ರಕಾಶ ತುಂಬಿಕೊಂಡಿದೆ. ನಮ್ಮ ಆತ್ಮನಲ್ಲಿ ಕೋಟಿ ಸೂರ್ಯರ ಪ್ರಕಾಶ ಅಡಗಿದೆ. ಇದನ್ನು ಅನುಭವಕ್ಕೆ ತಂದುಕೊಳ್ಳಿ.
ಕೋಟಿ ಕೋಟಿ ಸೂರ್ಯರ ಪ್ರಕಾಶವನ್ನು ಕಾಣಿ. ದಿವ್ಯ ಪ್ರಕಾಶ ಸ್ವರೂಪ ಧಾರಣೆ ಮಾಡಿ. ಸುತ್ತಮುತ್ತಲೂ ದಿವ್ಯ ಪ್ರಕಾಶದ ಅನುಭವವನ್ನು ಮಾಡಿ. ನಾವು ಕುಳಿತಿರುವಂತಹ ಸ್ಥಾನ ಸಂಪೂರ್ಣ ಪರಮ ಪ್ರಕಾಶ, ಪರಮ ಶಾಂತಿಯಿಂದ ತುಂಬಿಕೊಂಡಿದೆ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ತತ್ವ, ಪ್ರತಿಯೊಂದು ತತ್ವದಲ್ಲಿ, ಎಲ್ಲದರ ಕಣಕಣದಲ್ಲಿ ಪರಮ ಶಾಂತಿಯು ತುಂಬಿಕೊಳ್ಳುತ್ತಿದೆ. ಬೇಹದ್ನ ದಾದಾಜಿ ಪರಮಪಿತ ಆಲ್ಮೈಟಿ ಅಥಾರಿಟಿಯಿಂದ ನಿರಂತರವಾಗಿ ಪರಮ ಪ್ರಕಾಶವು ಸುರಿಯುತ್ತಿದೆ. ಎಲ್ಲ ಆತ್ಮಗಳಿಗೂ ಹೆಲ್ಪ್ ಲೈನ್ ಸಿಗುತ್ತಿದೆ. ಸೂಕ್ಷ್ಮ ಶಕ್ತಿಗಳ ವೃದ್ಧಿಗಾಗಿ ಪರಮಶಕ್ತಿಯು ಲಭಿಸುತ್ತಿದೆ. ನಾವೆಲ್ಲ ಆತ್ಮರು ದಾದಾಜಿಯವರ ಸಮ್ಮುಖದಲ್ಲಿ ಕುಳಿತು ದಿವ್ಯ ಪ್ರಕಾಶವನ್ನು ಧಾರಣೆ ಮಾಡಿಕೊಳ್ಳುವಂತೆ ಅನುಭವಕ್ಕೆ ತಂದುಕೊಳ್ಳಿ. ದಾದಾಜಿಯವರಿಂದ ಬೇಹದ್ಗೆ ಬೇಹದ್ ಕಲಾದ ಪರಮ ಪ್ರಕಾಶ ಹಾಗೂ ಪರಮ ಶಕ್ತಿಗಳು ನಿರಂತರವಾಗಿ ಸಿಗುತ್ತಿದೆ. ಆ ಎಲ್ಲ ಶಕ್ತಿಯನ್ನು ಆತ್ಮನಲ್ಲಿ ಧಾರಣೆ ಮಾಡಿಕೊಂಡು ಆತ್ಮನನ್ನು ವೀಕ್ಷಿಸಿ. ಆ ಪರಮ ಪವಿತ್ರ ಲೈಟ್ ಹಾಗೂ ಪರಮ ಶಕ್ತಿಯನ್ನು ಅನುಭವಕ್ಕೆ ತಂದುಕೊಳ್ಳಿ. ಆ ಬೇಹದ್ಗೆ ಬೇಹದ್ ಕಲಾದ ಪವರನ್ನು ಅನುಭವಕ್ಕೆ ತಂದುಕೊಳ್ಳಿ. ಈಗ ನಾನು ಆತ್ಮ ಬೇಹದ್ಗೆ ಬೇಹದ್ ಪರಮ ಶಕ್ತಿಗಳಿಂದ ಸಮೃದ್ಧವಾಗಿದ್ದೇನೆ. ಆ ಪ್ರಕಾಶವನ್ನು, ಆ ತೇಜಸ್ಸನ್ನು ಕಾಣಿರಿ. ನಿಮ್ಮೊಳಗೆ ಪರಮ ಶಾಂತಿಯ ಸಾಗರವೇ ಇದೆ. ಇದನ್ನು ಅನುಭವಕ್ಕೆ ತಂದುಕೊಳ್ಳಿ. ನಾನು ಆತ್ಮ ಬೇಹದನ ಪರಮ ಮಹಾಶಾಂತಿಯ ಸಾಗರದಲ್ಲಿದ್ದೇನೆ. ನನ್ನ ಆತ್ಮನಿಂದ ನಿರಂತರವಾಗಿ ಪರಮ ಶಾಂತಿಯ ಅಲೆಗಳು ಏಳುತ್ತಿವೆ ಹಾಗೂ ಆ ಅಲೆಗಳು ಎಲ್ಲೆಡೆ ಹರಡಿಕೊಳ್ಳುತ್ತಿವೆ. ಪವರ್ಫುಲ್ ಶಕ್ತಿ, ಪವರ್ಫುಲ್ ಸಂಕಲ್ಪಗಳನ್ನು ಅನುಭವಕ್ಕೆ ತಂದುಕೊಳ್ಳಿ. ನಾವೆಲ್ಲ ಬೇಹದ್ ಆತ್ಮರು ನಮ್ಮ ನಮ್ಮ ಸ್ಥಾನಗಳಿಂದ ಪರಮಶಾಂತಿಯ ವೈಬ್ರೇಷನ್ಗಳನ್ನು ಸಂಪೂರ್ಣ ಪೃಥ್ವಿಯ ಮೇಲೆ ಹರಡುತ್ತಿದ್ದೇವೆ. ನಾವೆಲ್ಲ ಆತ್ಮರು ಈಗ ಈ ಭೂಮಿಗೆ ಪರಮಶಾಂತಿಯ ವೈಬ್ರೇಷನ್ಗಳನ್ನು ಹರಡುತ್ತಿದ್ದೇವೆ. ಸಂಪೂರ್ಣ ಭೂಮಿಯ ಮೇಲೆ ಪರಮಶಾಂತಿ ಆವರಿಸಿಕೊಂಡು ಬಿಟ್ಟಿದೆ. ಪರಮಶಾಂತಿಯ ಅಲೆಗಳು ಎಲ್ಲ ಆತ್ಮರನ್ನು ಸ್ಪರ್ಶಿಸುತ್ತಿದೆ. ಎಲ್ಲ ಆತ್ಮಗಳು ಅಶಾಂತವಾಗಿದ್ದ ಎಲ್ಲ ಆತ್ಮರ ಮನಸ್ಸು ಶಾಂತಿಯಿಂದ ತುಂಬಿಕೊಳ್ಳುತ್ತಿದೆ. ಎಲ್ಲೆಡೆ ಹರಡಿರುವ ನಕಾರಾತ್ಮಕ ಶಕ್ತಿ ಕಾಣೆಯಾಗುತ್ತಿದೆ ಹಾಗೂ ಸಕಾರಾತ್ಮಕ ಶಕ್ತಿಯು ವೃದ್ಧಿಸುತ್ತಿದೆ. ನಮ್ಮ ಬುದ್ಧಿ ಎಂಬ ಟಿವಿಯಲ್ಲಿ ಈ ದೃಶ್ಯವನ್ನು ನಾವು ನೋಡುತ್ತಿರೋಣ.
ಆ ಅಲೌಕಿಕ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಈ ಭೂಮಿಯಿಂದ ಮೇಲೆ ನಿಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತವಾಗಿ ಬೇಹದ್ನ ದಾದಾಜಿಯವರಿಂದ ಬೇಹದ್ನ ಪರಮಪಿತ ಪರಮಾತ್ಮನಿಂದ ಬೇಹದ್ನ ಶಕ್ತಿ, ಬೇಹದ್ನ ಪ್ರಕಾಶವನ್ನು ಪಡೆಯುತ್ತಾ ಆ ದಿವ್ಯ ಪ್ರಕಾಶವನ್ನು ಸಂಪೂರ್ಣ ಭೂಮಿಗೆ ಈಗ ನಾವು ಹರಡುತ್ತಿದ್ದೇವೆ. ಸಂಪೂರ್ಣ ಭೂಮಿಯನ್ನು ಪರಮ ಲೈಟ್ನಿಂದ ಸುತ್ತಲೂ ಒಂದು ಪರಿಧಿಯನ್ನು ಎಳೆದು ಬಿಡಿ. ನಮ್ಮೆಲ್ಲರ ಶಕ್ತಿಯಿಂದ ಸಂಪೂರ್ಣ ಭೂಮಿಯು ಪರಮ ಶಾಂತಿಯ ಪರಮ ಪ್ರಕಾಶದ ಆವರಣದಲ್ಲಿ ಸುರಕ್ಷಿತವಾಗುತ್ತಾ ಹೋಗುತ್ತಿದೆ. ಭೂಮಿಯ ಸುತ್ತಮುತ್ತಲೂ ಪರಮ ಪ್ರಕಾಶವೇ ಪ್ರಕಾಶ ತುಂಬಿಕೊಂಡಿದೆ. ಭೂಮಿಯ ಸುತ್ತಲೂ ಪರಮ ಪ್ರಕಾಶದ ಗೋಳವನ್ನು ಕಲ್ಪಿಸಿಕೊಳ್ಳಿ. ಈಗ ಸಂಪೂರ್ಣ ಪೃಥ್ವಿಯು ಸುರಕ್ಷಿತವಾಗಿದೆ. ಈಗ ಭೂಮಿಯು ಎಲ್ಲ ರೀತಿಯ ಸೂಕ್ಷ್ಮ ಹೊಡೆತಗಳಿಂದ ಸುರಕ್ಷಿತವಾಗಿದೆ. ಸಂಪೂರ್ಣ ಪೃಥ್ವಿಯು ಅದರ ಕಣಕಣದಲ್ಲಿ ಪರಮಶಾಂತಿ ತುಂಬಿಕೊಳ್ಳುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಬೇಹದ್ಗೆ ಬೇಹದ್ಗೆ ಪರಂ 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 महाशांति है, महाशांति है, महाशांति है, परम शांति।